ನಮ್ಮೊಂದಿಗೆ ಮಾಗಡಿ ಶಾಸಕ ಎಸ್ ಸಿ ಬಾಲಕೃಷ್ಣ ಅವರಿದ್ದಾರೆ. ಸರ್ ನಮಸ್ತೆ. ಚುನಾವಣಾ ಅಖಾಡದಲ್ಲಿ ಚನ್ನಪಟ್ಟಣದಲ್ಲಿ ಗ್ರೌಂಡ್ ಆಗಿ ಕೆಲಸ ಮಾಡಿದ್ರಿ. ನಿಮ್ಮ ಅಭಿಪ್ರಾಯ ಸರ್, ಹೆಂಗಾಗ್ಬೋದು ರಿಸಲ್ಟ್ ಅಂತ? ಈಗ ಕ್ಷೇತ್ರದ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಂಡಿರ್ತಕ್ಕಂಥ ಯೋಗೀಶ್ವರ್ ಅವರೇ ಇದರ ಬಗ್ಗೆ ಈಗಾಗಲೇ ರಿಯಾಕ್ಟ್ ಮಾಡಿದ್ದಾರೆ. ಅವ್ರಿಗಿನ್ನ ಹೆಚ್ಚು ನಾಡಿ ಮಿಡಿತ ನಮಗೇನು ಕ್ಷೇತ್ರದ ಜನತೆ ವಿಚಾರ ಗೊತ್ತಿಲ್ಲ. ಅದರಿಂದ ಅವ್ರು 50-50 ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಸ್ಟಿಕ್ ಆನ್ ಆಗ್ತೀವಿ. 50-50 ಅಂತೀರಿ ಸರ್. ಯೋಗೀಶ್ವರ್ ಅವರೇ ಒಂದು ವಿಶ್ವಾಸ ತೋರಿಸ್ತಾ ಇಲ್ಲ. ಚುನಾವಣಾ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದ ಮಾತುಕತೆ ಆಯಿತು, ಇದೀಗ ವಿಶ್ವಾಸ ತೋರಿಸ್ತಿಲ್ಲ ಸರ್. ಒಂದು ಎಲ್ಲೋ ಒಂದ್ ಕಡೆಗೆ ಕಾಂಗ್ರೆಸ್ಗೆ ಟಫ್ ಆಯ್ತಾ ಇಲೆಕ್ಷನ್ ಅಂತ ಹೇಳಿ? ಖಂಡಿತ ಹಲವಾರು ಬೆಳವಣಿಗೆಗಳಿಂದ ಕಾಂಗ್ರೆಸ್ಗೆ ಸ್ವಲ್ಪ ಟಫ್ ಆಯಿತು, ಹಿನ್ನಡೆ ಆಗಿದೆ. ಆದರೂ ಕೂಡ ನಾವು ಸೋಲ್ತೀವಿ ಅಂತಕ್ಕಂಥದ್ದನ್ನು ಒಪ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ. ನಮಗೆ ಮಾರ್ಜಿನ್ ಕಡಿಮೆ ಆಗ್ಬೋದು. 50-50 ಚಾನ್ಸಸ್ ಯಾರಿಗಿದ್ರು ಎಡ್ಜಲ್ ಗೆಲ್ತಾರೆ ಅಂತಕ್ಕಂಥದ್ದು. ಸರ್, ಈಗ ಪ್ರಮುಖವಾಗಿ ಚರ್ಚೆ ಆಗ್ತಿರ್ತಕ್ಕಂಥ ಜಮೀರ್ ಹೇಳಿಕೆಗಳು ಚುನಾವಣಾ ಪೂರ್ವದಲ್ಲೂ ಕೂಡ ಹಾಗೆ ಜಮೀರ್ ಹೇಳಿಕೆ ಸಾಕಷ್ಟು ಇಂಪ್ಯಾಕ್ಟ್ ಮಾಡ್ತು ಅಂತ ಹೇಳಿ ಒಂದಿಷ್ಟು ಚರ್ಚೆಗಳು ಹೇಳ್ತಾ ಇದೆ. ನಿಮಗೂ ಕೂಡ ಅನ್ಸುತ್ತೆ ಸರ್, ಜಮೀರ್ ಒಕ್ಕಲಿಗರು ಕೊಂಡ್ಕೊಳ್ಳೋ ಮಾತುಗಳು ಇದೆಲ್ಲವೂ ಕೂಡ ಇಂಪ್ಲುಯೆನ್ಸ್ ಚುನಾವಣೆಯಲ್ಲಿ ವಿಚಾರ ಆಯ್ತಾ ಅಂತ? ಜಮೀರಿಂದ ಅನುಕೂಲ ಕೂಡ ಆಗಿದೆ. ಜಮೀರ್ ಬರದೇ ಹೋಗಿದ್ರೆ ಅಲ್ಪಸಂಖ್ಯಾತರ ಮತದ ವಿಭಜನೆ ಆಯ್ತಿತ್ತು. ಜಮೀರ್ ಬಂದು ಅದನ್ನು ಕ್ರೋಢೀಕರಣ ಮಾಡಿದ್ರು. ಬಟ್ ಈ ಒಂದು ಸ್ಟೇಟ್ಮೆಂಟ್ ಬರಬಾರ್ದಾಗಿತ್ತು. ಬೇಕೋ ಬೇಡವೋ ಅದು ನಮಗೆ ಬೇಕಿರಲಿಲ್ಲ. ಆದರೆ ಅದು ಯಾವ ಕಾರಣಕ್ಕೆ ಆಚೆ ಬಂತು ಅಂತ ಗೊತ್ತಿಲ್ಲ. ಅದರಿಂದ ನಮ್ಗೆ ಸ್ವಲ್ಪ ಹಿನ್ನಡೆನೂ ಕೂಡ ಆಗಿದೆ. ಸರ್, ಈಗ ಮತ್ತೊಂದು ವಿಚಾರ ಚರ್ಚೆ ಆಗ್ತಾ ಇದೆ. ಕುಮಾರಸ್ವಾಮಿ ಅವರು ಹೇಳ್ಕೊಂಡಿದ್ದಾರೆ, ಪಕ್ಷ ಬಿಟ್ಟು ಹೋದವನ್ನ ಜೆಡಿಎಸ್ ಅಲ್ಲಿ ಇದ್ರ ಹಿಂದೆ ಒಂದಿಷ್ಟು ಜನ ಬಿಟ್ಟು ಹೋಗಿದ್ದಾರೆ, ಜಮೀರ್ ಆದಿಯಾಗಿ ನಿಮ್ಗೆಲ್ಲರೂ ಕೂಡ ಕೊಚ್ಚೆ ಅಂತ ಹೇಳಿ ಕರೆದಿದ್ದಾರೆ. ಸರ್, ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ಲಿಕ್ಕೆ ಬಯಸ್ತೀರಿ ಸರ್ ಅಂತ ಹೇಳಿ? ಕುಮಾರಣ್ಣವ್ರು ಆತ್ಮಾವಲೋಕನ ಮಾಡ್ಕೋಬೇಕು. 20 ವರ್ಷ ಕೊಚ್ಚೆಗಳ ಜೊತೆ ಜೀವನ ಮಾಡಿದ್ರಲ್ಲ ಅವರು. ಅವರು ಯಾರಿಗಂದಿಲ್ಲ? ನರೇಂದ್ರ ಮೋದಿ ಗಂದಿಲ್ವಾ? ಅಮಿತ್ ಶಾ ಗಂದಿಲ್ವಾ? ಯಡಿಯೂರಪ್ಪನವ್ರು ಗಂದಿಲ್ವಾ? ಯಾರಿಗಂದಿಲ್ಲ? ಎಲ್ರಿಗೂ ಕೂಡ ಅಂತಾರೆ. ಅವ್ರು ಬೇಕಾದಾಗ ತಪ್ಕೋತಾರೆ ಕೊಚ್ಚೆಗಳನ್ನ, ಬೇಡದೇ ಇದ್ದಾಗ ಅವ್ರ ಕೊಚ್ಚೆಗಳು ಅಂತ ದೂರ ಮಾಡುತ್ತಾರೆ. ಇದು ಅವರ ಸ್ವಾಭಾವಿಕವಾದಂಥ ಗುಣಗಳು. ಅದರಿಂದ ಅದನ್ನ ಅವರ ಹೇಳಿಕೆನ ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಇದಿಷ್ಟು ಶಾಸಕ ಎಸ್ ಸಿ ಬಾಲಕೃಷ್ಣ ಅವರ ಮಾತುಗಳು. ಕ್ಯಾಮರಾಮನ್ ರಮೇಶ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.